ವೀಕ್ಷಕರೇ, ಈ ಮುಂಜಾನೆ ಜಾವದಲ್ಲಿ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆಲ್ಲರೂ ವಂದಿಸುವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್. ಗುಡ್ ಮಾರ್ನಿಂಗ್. ನಾವು ಇವತ್ತು ಕುಟುಂಬ ಪ್ರಾರ್ಥನೆಯನ್ನು ಪ್ರಾರಂಭ ಮಾಡಿಕೊಳ್ಳೋಣ. ಈ ಕುಟುಂಬ ಪ್ರಾರ್ಥನೆಯಲ್ಲಿ ಹತ್ತಿರವೇ ಇರು ಯೇಸುವೆ ಎಂಬುದು ಸುಂದರವಾದ ಹಾಡನ್ನು ಹಾಡಿ ದೇವರ ನಾಮವನ್ನು ಮಹಿಮೆ ಪಡಿಸಿಕೊಳ್ಳೋಣ. ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೆ, ಕಷ್ಟದ ಸಮಯದಲ್ಲಿ ನಿನ್ನ ಹೊರತು ಯಾರು ಇಲ್ಲ, ನನಗೆ ಸಹಾಯ ಹಸ್ತ ನೀಡಲು.
ನನಗೆ ಸಹಾಯ ನಮ್ಮ ಸಹಾಯಕನೇ ನಿನಗೆ ಸ್ತೋತ್ರ. ನಿನ್ನ ಹಸ್ತಗಳೇ ನಮಗೆ ಸಹಾಯ ಮಾಡುವಂತದ್ದಾಗಿದೆ. ಈ ಕುಟುಂಬದಲ್ಲಿ ಅಜ್ಞಾನದ ವೇಳೆಯಲ್ಲಿ ನಾವು ನಡೆಯುವಾಗ, ಬಲಹೀನತೆ ವೇಳೆಯಲ್ಲಿ ನಡೆಯುವಾಗ, ನಮ್ಮದೇ ಆದ ದಾರಿಯಲ್ಲಿ ನಡೆಯುವಾಗ, ಈ ಉದಯ ಕಾಲದಲ್ಲಿ ಕುಟುಂಬ ಪ್ರಾರ್ಥನೆಯಲ್ಲಿ ನಮ್ಮನ್ನು ಎಚ್ಚರಿಸು ಸ್ವಾಮಿ. ನಮ್ಮನ್ನು ಬಲಪಡಿಸು. ನಮ್ಮ ಹತ್ತಿರದಲ್ಲಿ ಇರುವಾತನೇ. ನಮ್ಮ ಕಷ್ಟದ ವೇಳೆಯಲ್ಲಿ, ನಮ್ಮ ಕಣ್ಣೀರಿನ ವೇಳೆಯಲ್ಲಿ ನಮ್ಮ ಕೂಗನ್ನು ಕೇಳುವ ದೇವರೇ ನಿನಗೆ ಸ್ತೋತ್ರ ರಾಜ. ನಮ್ಮ ಕೂಗನ್ನು ಕೇಳುವ ದೇವರೇ ನಿಮಗೆ ಸ್ತೋತ್ರ ರಾಜ. ದೇವರು ನಮ್ಮೊಂದಿಗೆ ಇವತ್ತಿನ ವಾಕ್ಯದಿಂದ ಮಾತನಾಡುವ ಸತ್ಯವೇದವನ್ನು ನಾವು ಓದಿಕೊಳ್ಳೋಣ. ನಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ ಕೀರ್ತನೆ 128 ನಾವು ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ. ನೀನು ಧನ್ಯನು, ನಿನಗೆ ಶುಭವಿರುವುದು. ಅಂತಃಪುರದಲ್ಲಿರುವ ನಿನ್ನ ಹೆಂಡತಿಯು ಫಲಭರಿತವಾದ ದ್ರಾಕ್ಷಾಲತೆಯಂತಿರುವಳು. ನಿನ್ನ ಸಂಗಡ ಊಟದ ಮನೆಯ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತಿರುವರು. ಇಗೋ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು. ಚಿಯೋನಿನಲ್ಲಿರುವ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯವನ್ನು ನೋಡುವವನಾಗು. ಮಕ್ಕಳ ಮಕ್ಕಳನ್ನು ಕಾಣುವವನಾಗು. ಇಸ್ರಾಯೇಲರಿಗೆ ಶುಭವಾಗಲಿ. ನನ್ನ ಪ್ರೀತಿಯ ದೇವಜನರೇ, ಈ ಆಸರೆ ಟಿವಿಯನ್ನು ವೀಕ್ಷಿಸುತ್ತಿರುವಂತಹ ದೇವಜನರೇ, ಈ ಉದಯ ಕಾಲದಲ್ಲಿ ಈ ಕೀರ್ತನೆಯನ್ನು ನಾವು ನೋಡ್ತಾ ಇದ್ದೇವೆ. ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ಆದರೆ ನೀನು ಧನ್ಯನು. ಯಾಕೆಂದರೆ ಯಾಕಪ್ಪ ನನಗಿಷ್ಟು ಕಷ್ಟ, ಯಾಕಪ್ಪ ನನಗಿಷ್ಟು ಕಷ್ಟ ಎಂಬುದಾಗಿ ನಾವು ಮಾತಾಡೋದಕ್ಕಿಂತ ನಮ್ಮ ಕುಟುಂಬದಲ್ಲಿ ಯಾಕೆ ನಮ್ಮ ಕುಟುಂಬದಲ್ಲಿ ಕುಟುಂಬ ಪ್ರಾರ್ಥನೆ ಇಲ್ಲ, ಯಾಕೆ ನಾವು ದೇವರ ಜೊತೆ ಇನ್ನೂ ಹೆಚ್ಚಾಗಿ ಇಲ್ಲ ಎಂಬುದಾಗಿ ನೀವು ಯಾವಾಗ ಕುಟುಂಬವಾಗಿ ಪ್ರಾರ್ಥನೆ ಮಾಡ್ತಿರೋ, ದೇವರ ವಾಕ್ಯ ಹೇಳಲ್ಪಡ್ತಾ ಇದೆ, ನಿಮ್ಮ ಊಟದ ಸುತ್ತಲೂ ಕೂತುಕೊಳ್ಳುವ ನಿನ್ನ ಮಕ್ಕಳು ಎಲ್ಲರೂ ಎಣ್ಣೆ ಮರದ ಸಸಿಗಳಂತಾಗಿರುವರು. ಯಾಕೆಂದರೆ ನಿಮ್ಮ ಕುಟುಂಬದಲ್ಲಿ ಪ್ರಾರ್ಥನೆಗಳು, ನಿಮ್ಮ ಕುಟುಂಬದಲ್ಲಿ ವಾಕ್ಯ ಧ್ಯಾನ, ನಿಮ್ಮ ಕುಟುಂಬದಲ್ಲಿ ಕ್ರಮವಾಗಿ ಸಭೆಗೆ ಹೋಗುವಂಥ ಎಲ್ಲ ಪರಿಸ್ಥಿತಿಗಳು ಇರುವಾಗ ದೇವರು ಖಂಡಿತವಾಗಿ ನಿಮ್ಮನ್ನು ಆಶೀರ್ವದಿಸುವರಾಗಿದ್ದಾರೆ. ನಾವು ಕೊನೆಯದಾಗಿ ಒಂದು ವಾಕ್ಯ ನೋಡಿದೆವು, ಚಿಯೋನಿನಲ್ಲಿ ಇರುವ ಯೆಹೋವನು ನಿಮ್ಮನ್ನು ಆಶೀರ್ವದಿಸ್ತಾನೆ. ಪರಲೋಕದಲ್ಲಿರುವ ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಹೊಲ ಕಾರ್ಯಗಳನ್ನು, ನಿಮ್ಮ ಮನೆಯ ಕೆಲಸಗಳನ್ನು, ನಿಮ್ಮ ಯಾವುದೇ ಬಿಸ್ನೆಸ್ಸಲ್ಲಿ ನೀವು ಕೈ ಹಾಕಿದರೂ ಪರಲೋಕದಲ್ಲಿ ಇರುವ ದೇವರು ನಿಮ್ಮನ್ನು ಆಶೀರ್ವದಿಸುವನಾಗಿದ್ದಾನೆ. ಆದರೆ ನಾವು ಬಲಹೀನರಾದಾಗ, ಅಜ್ಞಾನದಲ್ಲಿ ನಡೆಯುವಾಗ ದೇವರು ನಮ್ಮನ್ನು ಯಾವಾಗ ಎಚ್ಚರಪಡಿಸ್ತಾರೆ ಅಂದರೆ, ನಮ್ಮ ಜೀವಿತದಲ್ಲಿ ಯಾವಾಗ ಕುಟುಂಬ ಪ್ರಾರ್ಥನೆ ಇರುತ್ತೋ ಆವಾಗ ದೇವರು ಖಂಡಿತವಾಗಿ ನಮಗೆ ಆಲೋಚನೆ ಕೊಡುವರಾಗಿದ್ದಾರೆ. ನಾವು ತೀರ್ಮಾನ ಮಾಡಿಕೊಳ್ಳೋಣ, ಈ ಬೆಳಗಿನ ಜಾವದಲ್ಲಿ ನಾವು ಕುಟುಂಬವಾಗಿ ಪ್ರಾರ್ಥನೆ ಮಾಡೋಣ. ಇರೋ ಸ್ಥಳದಲ್ಲಿ ಕಣ್ಣು ಮುಚ್ಚೋಣ. ಓ ಹಲ್ಲೆಲೂಯಾ, ನಮ ನಮ ನಮನಿ ಕಲನ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಎಲ್ಲರೂ ಹಾಡೋಣ ಈ ಹಾಡನ್ನು, ಪಲ್ಲವಿಯನ್ನು ಮತ್ತೊಂದು ಸಾರಿ. ದೇವರೇ, ನನ್ನ ಕಷ್ಟದಲ್ಲಿ ಹತ್ತಿರ ಇರುವಾತನೇ ನಿನಗೆ ಸ್ತೋತ್ರ. ಹಸ್ತ ನೀಡಲು
ಯೇಸುವೇ. ಕಷ್ಟದ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ. ಕಷ್ಟದ ಸಮಯದಲ್ಲಿ ಕರ್ತನೆ, ಒಂದೊಂದು ಕುಟುಂಬವನ್ನು ಮುಟ್ಟು ಸ್ವಾಮಿ, ಒಂದೊಂದು ಕುಟುಂಬವನ್ನು ಆಶೀರ್ವದಿಸು ಕರ್ತನೆ. ನಿನಗೆ ಮಹಿಮೆ ಆಗಲಿ ರಾಜ. ಎಲ್ಲಾ ಕುಟುಂಬದ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ ಇರಲಿ ಸ್ವಾಮಿ. ಇವರು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇವರ ಕಷ್ಟಾರ್ಜಿತವನ್ನೆಲ್ಲ ನೀನು ಸ್ವಾಮಿ ಆಶೀರ್ವಾದವಾಗಿ ಮಾರ್ಪಡಿಸುವನಾಗಿದ್ದೀಯ ಸ್ವಾಮಿ. ಜೀವನಿನಲ್ಲಿರುವ ಯೆಹೋವನು ನಿಮ್ಮನ್ನು ಆಶೀರ್ವದಿಸಲಿ ಎಂಬ ವಾಕ್ಯದಂತೆ ಎಲ್ಲಾ ಕುಟುಂಬಗಳ ಮೇಲೆ ಆಶೀರ್ವಾದವು ಈ ಉದಯ ಕಾಲದಲ್ಲಿ ಇಳಿದು ಬರಲಿ ಸ್ವಾಮಿ. ಒಬ್ಬೊಬ್ಬರನ್ನು ಮುಟ್ಟಿರಿ ಕರ್ತನೆ, ನಿಮ್ಮ ಮಹಿಮೆಯಿಂದ ನಡೆಸಿರೆಂದು ಯೇಸುವಿನ ನಾಮದಲ್ಲಿ ನಂಬಿಕೆಯಿಂದ ಬೇಡಿದ್ದೇವೆ ತಂದೆ. ಆಮೇನ್, ಆಮೇನ್. ನಾಳಿನ ಉದಯ ಕಾಲದ ಕುಟುಂಬ ಪ್ರಾರ್ಥನೆಯಲ್ಲಿ ನಾವೆಲ್ಲ ಸೇರಿ ಬರೋಣ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಆಮೇನ್, ಆಮೇನ್.